ನೋಡಿ, ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಜನನಿ ಬೀಡೆ ಪ್ರದೇಶಕ್ಕೆ ಕಾಡಾನೆ ಒಂದು ನುಗ್ಗಿದೆ. ಇದೆಲ್ಲ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನದಿಂದ ಅರಣ್ಯ ಇಲಾಖೆಯವರು ನಗರದ ನಾಗರಿಕರಿಗೆ ವನ್ಯಜೀವಿಗಳಿಂದ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಒದಗಿಸ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡವರು ಇವತ್ತು ನಮ್ಮ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಯನಗರ ಬಡಾವಣೆಗೆ ಬೆಳ್ಳಂಬೆಳಗ್ಗೆ ಆನೆ ಒಂದು ಕಾಣಿಸ್ಕೊಂಡು ಜನರಲ್ಲಿ ಆತಂಕ ಮನೆ ಮಾಡಿದೆ. ನಾವೀಗಾಗಲೇ ಸಾಕಷ್ಟು ದುರ್ಘಟನೆಗಳು ನಡೀತಿರ್ತಕ್ಕಂಥದ್ದನ್ನ ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಈಗೊಂದು 15-20 ದಿನದ ಹಿಂದೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲೇ ಕೆಲವೊಂದು ಸಾವು ನೋವುಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಿರುವಾಗ ನಮ್ಮ ಅರಣ್ಯ ಇಲಾಖೆಯವರು ಅವರ ನಿರ್ಲಕ್ಷ್ಯತನದಿಂದ, ಬೇಜವಾಬ್ದಾರಿತನದಿಂದ ಕಾಡಾನೆಗಳು ಎಲ್ಲೆಂದರಲ್ಲಿ ನಗರದಾದ್ಯಂತ ಓಡಾಡ್ತಾ ಇದ್ದಾವೆ. ಅರಣ್ಯ ಇಲಾಖೆಯವರು, ಆ ಅಧಿಕಾರಿಗಳು ಕೇವಲ ನಗರದಲ್ಲಿರ್ತಕ್ಕಂಥ ಸಾಮಿಲ್ಲು ಮತ್ತು ನಗರದಲ್ಲಿರ್ತಕ್ಕಂಥ ಪ್ಲೈನಿಂಗ್ ಮಿಷನ್ಗಳಲ್ಲಿ ಹಫ್ತಾ ವಸೂಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ದಯವಿಟ್ಟು ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತವಾದ ಬಂದೋಬಸ್ತನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ. ನಗರದ ಜನರು ದಯವಿಟ್ಟು ಆನೆ ಕಂಡಲ್ಲಿ ಓಡಿಸ್ತಕ್ಕಂಥ ಪ್ರಯತ್ನ, ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಪ್ರಯತ್ನ, ಸೆಲ್ಫಿ ತೆಗಿತಕ್ಕಂಥ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಮ್ಮ ಜಯನಗರ ಮತ್ತು ತೇಗೂರು ಗ್ರಾಮದ ಎಲ್ಲ ಜನರು ಕೂಡ ಆದಷ್ಟು ಮನೆಯೊಳಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತೀನಿ.